ಕಾಂಗ್ರೆಸ್ ಹಠಾವೋ ಅಂತಿದ್ದ ಬಿಜೆಪಿ ಪಕ್ಷ ಈಗ ಪಕ್ಷ ಬಚಾವೋ ಅಂತ ಇದೆ. ಕಾಂಗ್ರೆಸ್ ವಿರುದ್ಧ ಹಗರಣಗಳ ಆರೋಪಕ್ಕೆ ಬೆಲೆಯನ್ನ ಕೊಡಲಿಲ್ಲ ಮತದಾರರು. ಮೂಡ, ವಾಲ್ಮೀಕಿ, ವಕ್ಫ್ ಇನ್ನು ಸಾಲು ಸಾಲು ಹಗರಣಗಳನ್ನ ಬಿಚ್ಚಿಟ್ಟಿತ್ತು ಬಿಜೆಪಿ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನ ಮಾಡಿತ್ತು ಬಿಜೆಪಿ. ಇನ್ನು ಇದರ ಜೊತೆಯಲ್ಲಿ ವಕ್ಫ್ ಆಸ್ತಿ ಕಬಳಿಸ್ತಿದೆ ಅಂತ ಹಿಂದೂ ಕಾರ್ಡ್ ಅನ್ನ ಪ್ಲೇ ಮಾಡಿತ್ತು ಬಿಜೆಪಿ. ಬಹಳ ಪ್ರಮುಖವಾಗಿ ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿಯಲ್ಲಿ ನಡೆಯಲಿಲ್ಲ ನೋಡಿ ಹಗರಣಗಳ ಕರಾಮತ್ತು. ಕಾಂಗ್ರೆಸ್ನ ಧೂಳಿಪಟ ಮಾಡ್ತೀವಿ ಅಂತಿದ್ದ ಬಿಜೆಪಿಯಲ್ಲೀಗ ಸಂಘಟನೆಯ ಮಾತು ಕೇಳಿಬರ್ತಾ ಇದೆ. ನವೆಂಬರ್ 29ರಿಂದ ಆರಂಭವಾಗಲಿದೆ ಬಿಜೆಪಿ ಪಕ್ಷ ರಕ್ಷಣಾ ಯಾತ್ರೆ. ಸಭೆ ಇರಲ್ಲ, ಸಮಾರಂಭ ಇರಲ್ಲ, ರ್ಯಾಲಿ ಇರಲ್ಲ, ಬರೀ ಪೂಜೆ ಭೇಟಿ ಅಷ್ಟೇ. ದೇವಾಲಯಗಳಲ್ಲಿ ಪೂಜೆ, ನಂತರ ಕಾರ್ಯಕರ್ತರ ಜೊತೆ ಭೇಟಿ ಆಗತ್ತೆ, ಮೀಟಿಂಗ್ ಅನ್ನ ಮಾಡ್ತಾರೆ. ಕಾರ್ಯಕರ್ತರಿಗೆ ವಿಶ್ವಾಸ ತುಂಬುವಂತ ಕೆಲಸ ಮಾಡ್ತಾರಂತೆ ಬಿಜೆಪಿ. ರಾಜ್ಯದಲ್ಲಿ 3 ಉಪಚುನಾವಣೆಯ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ. ಹೀಗಾಗಿನೇ ಈಗ ಕಾಂಗ್ರೆಸ್ಸಿನ ಹಠಾವೋ ಅಂತಿದ್ದ ಬಿಜೆಪಿ ಈಗ ಪಕ್ಷ ಬಚಾವೋ ಅಂತ ಇದೆ. ಕಾಂಗ್ರೆಸ್ ವಿರುದ್ಧ ಹಲವು ಹಗರಣಗಳ ಬಗ್ಗೆ ಆರೋಪವನ್ನ ಮಾಡಿತ್ತು. ಆದ್ರೆ ಮತದಾರರು ಮಾತ್ರ ಇವ್ಯಾವುದಕ್ಕೂ ಕೂಡ ಕಿವಿಗೊಡಲಿಲ್ಲ. ಹಾಗಾಗಿನೇ ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬಿಟ್ಟಿದೆ. ಇನ್ನು ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು ಬಿಜೆಪಿ. ಮೂಡ ಹಗರಣ, ವಾಲ್ಮೀಕಿ ಹಗರಣ, ವಕ್ಫ್ ವಿಚಾರವಾಗಿ ಸಾಕಷ್ಟು ಹಗರಣಗಳನ್ನ ಬಿಚ್ಚಿಟ್ಟಿತ್ತು. ಆದರೆ ಯಾವುದು ಕೂಡ ಪ್ಲಸ್ ಆಗಿಲ್ಲ ನೋಡಿ ಬಿಜೆಪಿಗೆ. ಇನ್ನು ವಕ್ಫ್ ಆಸ್ತಿ ಕಬಳಿಸ್ತಿದೆ ಅಂತ ಹಿಂದೂ ಕಾರ್ಡ್ ಅನ್ನ ಕೂಡ ಪ್ಲೇ ಮಾಡಿತ್ತು. ಇದರ ಜೊತೆಯಲ್ಲಿ ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿಯಲ್ಲಿ ನಡೆಯಲಿಲ್ಲ ಈ ಹಗರಣಗಳ ಆರೋಪದ ಕರಾಮತ್ತು. ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡ್ತೀವಿ ಅಂತಿದ್ದ ಬಿಜೆಪಿಯಲ್ಲಿ ಈಗ ಸಂಘಟನೆಯ ಮಾತು ಶುರು ಆಗಿಬಿಟ್ಟಿದೆ. ಇದೇ ನವೆಂಬರ್ 29ರಿಂದ ಆರಂಭ ಆಗುತ್ತೆ ಬಿಜೆಪಿ ಪಕ್ಷ ರಕ್ಷಣೆಯ ಯಾತ್ರೆ. ಈ ಯಾತ್ರೆಯಲ್ಲಿ ಸಭೆ ಇರಲ್ಲ, ಸಮಾರಂಭ ಇರಲ್ಲ, ರ್ಯಾಲಿ ಇರಲ್ಲ, ಬರೀ ಪೂಜೆ ಭೇಟಿಯಷ್ಟೇ. ದೇಗುಲಗಳಲ್ಲಿ ಪೂಜೆ, ನಂತರ ಕಾರ್ಯಕರ್ತರ ಜೊತೆ ಮೀಟಿಂಗ್ ಆಗತ್ತೆ. ಕಾರ್ಯಕರ್ತರಿಗೆ ವಿಶ್ವಾಸವನ್ನ ತುಂಬುವಂತಹ ಕೆಲಸ ಮಾಡ್ತಾರಂತೆ ಬಿಜೆಪಿಯವರು.